ಧರ್ಮಸ್ಥಳ ಕೇಸ್ ದಿನಕ್ಕೊಂದು ತಿರುವನ್ನ ಪಡೆದುಕೊಳ್ತಾ ಇದೆ. ಆ ಜಾಗ ಈ ಜಾಗ ಅಂತ ಅನಾಮಿಕ ಕಾಡು ಸುತ್ತಾಡಿಸ್ತಿದ್ದಾನೆ. ಎಷ್ಟೇ ಭೂಮಿ ಆಗಿದ್ರೂ ಎಸ್ಐಟಿಗೆ ಅಸ್ಥಿಪಂಜರ ಮಾತ್ರ ಸಿಕ್ತಿಲ್ಲ. ಹಾಗಾಗಿ ಇವತ್ತು ಅನಾಮಿಕನಿಗೆ ಎಸ್ಐಟಿ ಅಧಿಕಾರಿಗಳು ಮತ್ತೊಮ್ಮೆ ವಿಚಾರಣೆಗೆ ಒಳಪಡಿಸಿದರು. ಈ ಮಧ್ಯೆ ಬಿಜೆಪಿ ನಾಯಕರು ಧರ್ಮಸ್ಥಳ ಪರ ಬೆಂಬಲ ಸೂಚಿಸಿ ಕ್ಷೇತ್ರಕ್ಕೆ ಎಂಟ್ರಿ ಕೊಟ್ಟಿದ್ದು ರಾಜಕೀಯ ಸಮರಕ್ಕೂ ಕಾರಣ ಆಗಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ದೊಡ್ಡ ಷಡ್ಯಂತ್ರ ನಡೆದಿದೆ. ಷಡ್ಯಂತ್ರ ಮಾಡಿದಂಥ ವ್ಯಕ್ತಿಯ ಹೆಸರನ್ನು ಬಹಿರಂಗಪಡಿಸಬೇಕು. ಈಗಾಗಲೇ ಸರ್ಕಾರಕ್ಕೂ ಗೊತ್ತಾಗಿದೆ, ಇದೇನು ಖಾಲಿ ಪೆಟ್ಟಿಗೆ ಅಂತೇಳಿ ನಾನು ಹೇಳಿಲ್ಲ, ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಧರ್ಮಸ್ಥಳದ ಬುರುಡೆ ಹುಡುಕಾಟಕ್ಕೆ ನಿನ್ನೆಯಿಂದ ಅಲ್ಪ ವಿರಾಮ ಬಿದ್ದಿದೆ. ನಾಳೆಯೂ ಶೋಧ ಕಾರ್ಯ ನಡೆಯೋದು ಡೌಟೇ. ಅನಾಮಿಕ ಗುರುತು ಮಾಡಿದ 17 ಸ್ಥಳಗಳಲ್ಲಿ ಸಣ್ಣದೊಂದು ಜಾಗವನ್ನು ಬಿಡದಂತೆ ಎಸ್ಐಟಿ ಹುಡುಕಾಡಿದೆ. ಎಲ್ಲೆಲ್ಲಿ ಹೆಣ ಹೂತಿದೆ ಅಂತ ಗುರುತು ಮಾಡಿದ್ನೋ ಅಲ್ಲೆಲ್ಲ ಅಗೆದು ಬಗೆದು ಆಗಿದೆ. ಆದರೆ ಮೂಳೆ ಮರ್ಮ ಮಾತ್ರ ಬಿಚ್ಚಿಕೊಡ್ತಿಲ್ಲ. ಹೀಗಾಗಿ ಅನಾಮಿಕನ ಜನ್ಮ ಜಾಲಾಡೋದಕ್ಕೆ ಎಸ್ಐಟಿ ಮುಂದಾಗಿದೆ. ಇವತ್ತು ಸತತ 4.5 ಗಂಟೆಗಳ ಕಾಲ ಮಾಸ್ಕ್ ಮ್ಯಾನ್ನ ವಿಚಾರಣೆ ನಡೆಸಿದ್ದಾರೆ. 1994ರಿಂದ 2014ರವರೆಗೆ ಶವ ಹೂತು ಹಾಕಿದ ಬಗ್ಗೆ ಎಸ್ಐಟಿ ಅಧಿಕಾರಿಗಳು ಮಾಹಿತಿ ಕಲೆ ಹಾಕಿದ್ದಾರೆ. ನಿನ್ನ ಜೊತೆ ಯಾರೆಲ್ಲ ಇದ್ದರು ಅಂತ ಎಸ್ಐಟಿ ಪ್ರಶ್ನೆ ಹಾಕಿದ್ದು, ನೀನು ಗುರುತಿಸಿದ ಜಾಗದಲ್ಲಿ ಮೂಳೆಗಳು ಸಿಕ್ಕಿಲ್ವಲ್ಲ ಅಂತ ಕೇಳಿದೆ. ಇದಕ್ಕೆ ಉತ್ತರಿಸಿದ ಅನಾಮಿಕ, ಭೌಗೋಳಿಕವಾಗಿ ಜಾಗದ ಬದಲಾವಣೆಯಾಗಿದೆ, ಹೀಗಾಗಿ ನಿರ್ದಿಷ್ಟವಾದ ಸ್ಥಳ ಗುರುತಿಸೋದಕ್ಕೆ ಕಷ್ಟ ಆಗ್ತಿದೆ. ಆದರೆ ನಾನು 100 ಶವಗಳನ್ನು ಹೂತಾಕಿರುವುದು ಸತ್ಯ. ಬಹುತೇಕ ಮಹಿಳಾ ಶವಗಳ ಮೇಲೆ ಗಾಯದ ಗುರುತು ಇದ್ದವು. ಮೇಲ್ನೋಟಕ್ಕೆ ಅತ್ಯಾಚಾರ ಆಗಿರೋ ಹಾಗೆ ಅನ್ಸುತ್ತೆ. ಮಾಹಿತಿ ಕೇಂದ್ರದಿಂದ ಮೆಸೇಜ್ ಬರ್ತಾ ಇತ್ತು. ಹೋಗ್ತಾ ಇದ್ದೆ, ಅವರು ಹೇಳಿರೋ ಕಡೆ ಶವ ಮಣ್ಣು ಮಾಡ್ತಿದ್ದೆ. ನಾನು ಗ್ರಾಮ ಪಂಚಾಯಿತಿಗೆ ಈ ವಿಚಾರ ಹೇಳ್ತಿರಲಿಲ್ಲ. ಇನ್ನು 3 ಕಡೆಗಳಲ್ಲಿ ಜಾಗ ತೋರಿಸ್ತೀನಿ, ಅಲ್ಲಿಯೂ ಮಣ್ಣು ಅಗೆದರೆ ಶವಗಳು ಸಿಗುತ್ತವೆ. ಬೇಕಾದರೆ ನನ್ನ ಜೊತೆ ಕೆಲಸ ಮಾಡ್ತಿದ್ದವರ ಬಳಿ ಕೇಳಿ ಅಂತ 4-5 ಜನರ ಹೆಸರನ್ನ ದೂರುದಾರನೆ ಹೇಳಿದ್ದಾನೆ. ಇಲ್ಲಿಯವರೆಗೆ ಆಗಿರೋ ತನಿಖಾ ವರದಿಯನ್ನ ಎಸ್ಐಟಿ ಸರ್ಕಾರಕ್ಕೆ ನೀಡಲು ಮುಂದಾಗಿದೆ. ವಿಪಕ್ಷಗಳು ತನಿಖೆ ಬಗ್ಗೆ ಮಾಹಿತಿ ಕೊಡುವಂತೆ ಸದನದಲ್ಲಿ ಸರ್ಕಾರದ ಮೇಲೆ ಒತ್ತಡ ಹಾಕ್ತಿವೆ. ಹೀಗಾಗಿ ದೂರುದಾರನ ಹೇಳಿಕೆ ದಾಖಲಿಸಿರುವ ಎಸ್ಐಟಿ ನಾಳೆ ಗೃಹ ಸಚಿವರಿಗೆ ಮಧ್ಯಂತರ ವರದಿ ನೀಡುವ ಸಾಧ್ಯತೆ ಇದೆ. ಇದೆಲ್ಲದರ ಮಧ್ಯೆ 2ನೇ ದೂರುದಾರ ಜಯಂತ್ ದಾಖಲೆಗಳ ಸಮೇತ ಎಸ್ಐಟಿಗೆ ಬಂದಿದ್ರು. ಧರ್ಮಸ್ಥಳ ಠಾಣೆಯಲ್ಲಿ 160 ಯುಡಿಆರ್ ಕೇಸ್ಗಳು ದಾಖಲಾಗಿದ್ದು, ಅದರಲ್ಲಿ 2010ರಲ್ಲಿ 1 ಕೇಸನ್ನ ಕೊಲೆ ಹಾಗೂ ಸಾಕ್ಷ್ಯ ನಾಶ ಅಂತ ಹಾಕಿದ್ದಾರೆ. ಅದೇ ಕೇಸ್ನಲ್ಲಿ ಬಾಲಕಿಯ ಮೃತದೇಹವನ್ನ ಒಂದೇ ದಿನದಲ್ಲಿ ಅಪರಿಚಿತ ಶವ ಅಂತ ಹೂತು ಹಾಕಿದ್ದಾರೆ. ಒಂದೇ ದಿನದಲ್ಲಿ ಅಪರಿಚಿತ ಶವ ಅಂತ ಹೇಗೆ ಹೇಳೋದಕ್ಕೆ ಸಾಧ್ಯ ಅಂತ ಎಸ್ಐಟಿಗೆ ಮಾಹಿತಿ ಕೊಟ್ಟಿದ್ದಾರೆ. ಈ ಬಗ್ಗೆ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿ ಅಂತ ಎಸ್ಐಟಿ ಸೂಚನೆ ಕೊಟ್ಟಿದೆ. 13ರಿಂದ 15 ವರ್ಷದ ಒಂದು ಹೆಣ್ಣು ಮಗಳನ್ನು ಊತಾಕಿರೋ ವಿಷಯಕ್ಕೆ ಸಂಬಂಧಿಸಿದ ದೂರು ನೀಡಿದೆ ಎಸ್ಐಟಿ ಅವರಿಗೆ. ತನಿಖೆ ನಡೆಸಿ ಅಂತೇಳಿ ಯಾರೊಬ್ಬರ ಅಧಿಕಾರಿಯೋ ಪೊಲೀಸ್ ಅಧಿಕಾರಿಯವರು ಇದನ್ನು ಮಾಡಿರೋದು ಅವರ ಮೇಲೆ ಕ್ರಮ ಕೈಗೊಳ್ಳಬೇಕಂತೇಳಿ ಕೊಟ್ಟಿದೆ ಸರ್. ಬುರುಡೆ ರಹಸ್ಯ, ಧರ್ಮ ರಾಜಕೀಯ ಗುದ್ದಾಟ. ಧರ್ಮಸ್ಥಳದಲ್ಲಿ ಆಪರೇಷನ್ ಅಸ್ಥಿಪಂಜರ ನಡೀತಾ ಇರೋ ಹೊತ್ತಲ್ಲೇ ಧರ್ಮ ರಾಜಕೀಯವು ಜೋರಾಗಿದೆ. ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡಲಾಗ್ತಾ ಇದೆ ಅಂತ ಬಿಜೆಪಿ ನಾಯಕರು ಧರ್ಮಸ್ಥಳ ಚಲೋ ಅಭಿಯಾನ ಶುರು ಮಾಡಿದ್ದಾರೆ. ಎಸ್ಆರ್ ವಿಶ್ವನಾಥ್ ನೇತೃತ್ವದಲ್ಲಿ ಬೆಂಗಳೂರಿಂದ ಧರ್ಮಸ್ಥಳದವರೆಗೆ ರ್ಯಾಲಿ ಮಾಡಿದ್ದು, ಕ್ಷೇತ್ರಕ್ಕೆ ಬರ್ತಾ ಇದ್ದಂಗೆ ಕಮಲ ನಾಯಕರಿಗೆ ಚೆಂಡೆ ಸ್ವಾಗತ ನೀಡಲಾಯಿತು. ನಾಳೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಕೂಡ ಭಾಗಿಯಾಗಲಿದ್ದಾರೆ. 12-13 ವರ್ಷಗಳಿಂದ ಕೂಡ ಇದು ನಿರಂತರವಾಗಿ ಅಪಪ್ರಚಾರ ಮಾಡ್ತಾ ಇದ್ರು ಕೂಡ ಯೂಟ್ಯೂಬರ್ಗಳ ಮೇಲೆ ಆಗಲಿ ಬೇರೆಯವ್ರ ಮೇಲೆ ಕ್ರಮ ತಗೊಂತಾ ಇಲ್ಲ. ನಮ್ಮ ಯಾರೋ ಒಬ್ಬ ಹಿಂದೂ ಕಾರ್ಯಕರ್ತ ಸಣ್ಣದಾಯ್ತು ಅಂದರೆ ತುಮಕೂರಲ್ಲಿ ಹೋಗಿ ಅರೆಸ್ಟ್ ಮಾಡ್ಕೊಂಡು ಬರ್ತಾರೆ. ಆ ಕ್ಷಣದಲ್ಲಿ ಕೇಸ್ಗಳನ್ನು ಬುಕ್ ಮಾಡ್ತಕ್ಕಂಥದ್ದು ಇದು ಈ ಸರ್ಕಾರದ ನಿಲುವು. ಇನ್ನು ಬಿಜೆಪಿ ಧರ್ಮಸ್ಥಳ ರ್ಯಾಲಿ ವಿಷಯದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿಯವರ ಮಧ್ಯೆ ವಾಕ್ಸಮರ ಶುರುವಾಗಿದೆ. ಬಿಜೆಪಿಯವರು ರಾಜಕೀಯ ಮಾಡ್ತಿದ್ದಾರೆ, ದೊಡ್ಡ ಷಡ್ಯಂತ್ರ ನಡೆದಿದೆ ಅಂತಿದ್ರೆ ರಾಜಕೀಯ ಮಾಡಿದ್ಯಾರು ಹೇಳಿ ಅಂತ ಡಿಕೆ ಶಿವಕುಮಾರ್, ಸರ್ಕಾರದಿಂದಲೇ ಷಡ್ಯಂತ್ರ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ರಾಜಕೀಯ ದುರುದ್ದೇಶವಿಲ್ಲ ಅಂತ ಅಶ್ವಥ್ ನಾರಾಯಣ್, ತನಿಖೆ ಆಗಲಿ ಸತ್ಯ ಹೊರಗೆ ಬರುತ್ತೆ ಅಂತ ಡಿಕೆ ಸುರೇಶ್. ಅವರು ಬಹಳ ದೊಡ್ಡ ಷಡ್ಯಂತ್ರ ನಡೆದಿದೆ. ಇದು ದೊಡ್ಡ ಷಡ್ಯಂತ್ರ. ಇದು ನಾನು ಯಾರ್ದು ಅಂತ ನಾನು ಹೇಳೋದಿಲ್ಲ. ಇದೊಂದು ದೊಡ್ಡ ಷಡ್ಯಂತ್ರನೇ. ವೆಲ್ ಪ್ಲ್ಯಾನ್ಡ್ ಸ್ಟ್ರಾಟಜಿ ಮಾಡಿ ಅವ್ರ ಮೇಲೆ ಕಪ್ಪು ಚುಕ್ಕಿ ತರಬೇಕು ಅಂತ ಹೇಳಿ ಪ್ರಯತ್ನ ನಡೀತಾ ಇದೆ. ಯಾರ್ದು ಏನು ಅಂತ ನಾನು ಮಾತಾಡೋಕ್ಕೆ ಹೋಗೋದಿಲ್ಲ. ನನಗೂ ಗೊತ್ತಿದೆ, ಬರೀ ಪುಟ್ಟಿ ಖಾಲಿ ಟ್ರಂಕೆ ಅದು ಕೇಸು, ಏನು ಇಲ್ಲ. ಅದು ಸದ್ ಜಾಸ್ತಿ ಮಾಡ್ತಾ ಇದೆ ಅಷ್ಟೇ. ಷಡ್ಯಂತ್ರ ಅಂತ ಉಪಮುಖ್ಯಮಂತ್ರಿಗಳು ಹೇಳಿದ್ಮೇಲೆ ಆ ಷಡ್ಯಂತ್ರ ಮಾಡಿದಂಥ ವ್ಯಕ್ತಿಯ ಹೆಸರನ್ನು ಬಹಿರಂಗಪಡಿಸಬೇಕು ಅಂತ ಮಾತನ್ನು ಹೇಳ್ತೀನಿ. ಇಲ್ಲಾಂದರೆ ನಾವು ಅಧಿವೇಶನದಲ್ಲಿ ಗಲಾಟೆ ಮಾಡ್ತೀರಿ. ಆ ಷಡ್ಯಂತ್ರ ಯಾಕಂದರೆ ಸರ್ಕಾರನೇ ಒಪ್ಕೊಂಡಿದೆ, DCM ಒಪ್ಕೊಂಡಿದ್ದಾರೆ ಅಂದಮೇಲೆ ಸರ್ಕಾರ ಒಪ್ಕೊಂಡಂಗಾಯಿತು. ಬಿಜೆಪಿಯವರು ಏನು ಮಾತಾಡಲಿಲ್ಲ, ಈಗೆಲ್ಲ ಮಾತಾಡ್ತಾ ಇದ್ದಾರೆ.
ಸ್ಟಾರ್ಟಿಂಗು ಪ್ರಾರಂಭದಲ್ಲೇ ಅವ್ರು ಏನಾದ್ರು ಮಾತಾಡಬೇಕಾಗಿತ್ತು. ಈಗ ಅವರು ರಾಜಕೀಯ ಮಾಡ್ತಾ ಇದ್ದಾರೆ ಬಿಜೆಪಿಯವರು, ಬೇರೆ ಏನಿಲ್ಲ. ಈಗ ರಾಜಕಾರಣ ಮಾಡ್ತಾ ಇದ್ದಾರೆ ಬಿಜೆಪಿಯವ್ರದ್ದು. ಬರೀ ರಾಜಕಾರಣನೇ ಬಿಟ್ಟರು ಬೇರೆ ಏನೂ ಇಲ್ಲ. ಅವ ಯಾರವ ಮುಸುಕ್ ಮುಚ್ಕೊಂಡು ಅಡ್ಡಾಡ್ತಾನೆ. ಅವ್ನು ಸೆಕ್ಯೂರಿಟಿ ಕೊಟ್ಟು ಅವ್ನ ಹಿಂದೆ ಇವ್ರು ಬೆನ್ನ ಹತ್ತಾರ. ಡಿ ಕೆ ಶಿವಕುಮಾರ್ ಅವರು ಷಡ್ಯಂತ್ರ ಅಂತ ಹೇಳ್ತಾರೆ. ಅಂದ್ರೆ ಗೃಹ ಮಂತ್ರಾಲಯ ವಿಫಲ ಆಗ್ಯದ ಅಂತ ಡಿ ಕೆ ಶಿವಕುಮಾರ್ ಹೇಳಕ್ ಹೊರಟಿದ್ದಾರೆ, ಅಥವಾ ಮುಖ್ಯಮಂತ್ರಿಗಳು ಇದನ್ನು ಮಾಡಿಸಿದ್ದಾರೆ ಅಂತ ಹೇಳಕ್ ಹೊರಟಿದ್ದಾರೆ ಡಿ ಕೆ ಶಿವಕುಮಾರ್. ಮಂಜುನಾಥನ ಮೇಲೆ ತಮ್ಮ ಭಕ್ತಿಯನ್ನು ತೋರ್ಲಿಕ್ಕೆ ಹೋಗಿದ್ದಾರೆ ಹೊರತು ಬೇರೆ ಇನ್ನೇನು ನಮ್ಮಲ್ಲಿ ಹಸ್ತಕ್ಷೇಪ ಇಲ್ಲ. ಬೇರೆ ಇನ್ಯಾವ ನಮ್ಮ ರಾಜಕೀಯ ಅಥವಾ ಇನ್ಯಾವುದೇ ದುರುದ್ದೇಶ ಇಲ್ಲ ಅನ್ನೋಂಥದ್ದನ್ನ ಭಾಳ ಸ್ಪಷ್ಟವಾಗಿ, ಯಾಕೆಂದರೆ ಆ ಸ್ಥಳದ ಮಹಿಮೆ ಮತ್ತು ಮಹತ್ವವನ್ನು ಕಾಪಾಡೋಂಥದ್ದು ಪ್ರತಿಯೊಬ್ಬನ ಭಕ್ತನ ಕರ್ತವ್ಯ ಅಂತಲೂ. ಇವತ್ತು ಸರ್ಕಾರ ಬಂದ ಕೆಲವೊಂದು ಆರೋಪಗಳನ್ನ ಸಾರ್ವಜನಿಕರಿಗೆ ಮುಕ್ತವಾಗಿ ಇಡಬೇಕು ಅಂತೇಳಿ ಇವತ್ತು ತನಿಖೆಯನ್ನು ಮಾಡ್ತಾ ಇದೆ. ಕಾಂಗ್ರೆಸ್ ಬಿಜೆಪಿ ಧರ್ಮಸ್ಥಳ ವಿಷಯದಲ್ಲಿ ವಾಕ್ಸಮರಕ್ಕೆ ಇಳಿದಿದ್ರೆ, ಇನ್ನೊಂದು ಕಡೆ ಧರ್ಮಸ್ಥಳ ಪರ ರಾಜ್ಯದಾದ್ಯಂತ ಹೋರಾಟಗಳು ಶುರುವಾಗಿದೆ. ಧಾರವಾಡದಲ್ಲಿ ಭಕ್ತಾದಿಗಳು ಕೆಸಿಡಿ ವೃತ್ತದಲ್ಲಿರುವ ಶ್ರೀ ಗಣೇಶ ದೇಗುಲದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಧರ್ಮಸ್ಥಳ ಭಕ್ತರ ವೇದಿಕೆಯಿಂದ ಪೂಜೆ ಮಾಡಿಸಲಾಗಿದ್ದು, ಧರ್ಮಸ್ಥಳ ಮೇಲೆ ಬಂದಿರುವ ಕಳಂಕ ನಿವಾರಣೆಯಾಗಬೇಕೆಂದು ಗಣೇಶನ ಬಳಿ ಸಂಕಲ್ಪ ಮಾಡಿದ್ದಾರೆ. ಧರ್ಮಸ್ಥಳ ಪರವಾಗಿ ಮೈಸೂರಿನ ಗಾಂಧಿ ವೃತ್ತದಲ್ಲಿ ಜೈನ ಸಮುದಾಯದಿಂದ ಶಾಂತಿಯುತ ಮೌನ ಪ್ರತಿಭಟನೆ ಮಾಡಲಾಗಿದೆ. 108 ಆಚಾರ್ಯ ಶ್ರೀ ಪುಣ್ಯಸಾಗರ ಮುನಿ ಮಹಾರಾಜರ ನೇತೃತ್ವದಲ್ಲಿ ಮೌನ ಪ್ರತಿಭಟನೆ ನಡೆದಿದ್ದು, ಭಿತ್ತಿ ಪತ್ರಗಳನ್ನು ಹಿಡಿದು ನೂರಾರು ಮಂದಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಬೆಳಗಾವಿಯ ಕಾಗವಾಡದಲ್ಲಿ ಧರ್ಮಸ್ಥಳದ ಅಭಿಮಾನಿಗಳ ವೇದಿಕೆಯಿಂದ ಬೃಹತ್ ಪ್ರತಿಭಟನೆ ನಡೆಸಲಾಗಿದೆ. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಅಪಪ್ರಚಾರ ಮಾಡ್ತಾ ಇದ್ದಾರೆಂದು ಕಾಗವಾಡ ಪಟ್ಟಣದವರೆಗೆ ಪಾದಯಾತ್ರೆ ಮಾಡಿ ತಹಶೀಲ್ದಾರ್ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಕೆ ಮಾಡಿದ್ದಾರೆ. ಒಟ್ನಲ್ಲಿ ಧರ್ಮಸ್ಥಳ ಬುರುಡೆ ರಹಸ್ಯಕ್ಕೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಿದ್ದು, ಎಲ್ಲಿಗೆ ಬಂದು ನಿಲ್ಲುತ್ತೋ ಕಾದು ನೋಡಬೇಕು. ಕಿಶನ್ ಶೆಟ್ಟಿ ಜೊತೆ ಮಂಜುನಾಥ ಆರ್ಯ, ನ್ಯೂಸ್ 18 ಧರ್ಮಸ್ಥಳ.